SRS ವೆಜಿಟೇಬಲ್ ಮೇಳ ಇನ್ ಚಿತ್ರದುರ್ಗ. ಹಾಯ್, ಎಲ್ರಿಗೂ ನಮಸ್ಕಾರ. SRS ವೆಜಿಟೇಬಲ್ ಮೇಳ ತುಂಬಾನೇ ಚೆನ್ನಾಗಾಯ್ತು. ಸೊ ನಾವೆಲ್ಲ ಬಂದಿದ್ವಿ, ತುಂಬಾನೇ ಖುಷಿ ಆಯ್ತು. ಮಕ್ಕಳು ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಗೊತ್ತಾಗ್ತಾ ಇದೆ ಏನ್ ಕಷ್ಟ ಅನ್ನೋದು, ಪೇರೆಂಟ್ಸ್ ಕಷ್ಟ ಏನು ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ರೂಪಾಯಿ ದುಡ್ಡಕ್ಕೂ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ SRS ಅವರು. ಈ ತರ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಬಂದಿದ್ರಿ ಎಲ್ಲರೂ ಕೂಡ ಕಮೆಂಟ್ ಹಾಕಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ಸ್. ನಮಸ್ಕಾರ ಚಿತ್ರದುರ್ಗ. ಮಕ್ಕಳಕ್ಕೆ ಈ ಥರ ತರಕಾರಿ ಹಾಕೊಂಡು ಕೂತಿದ್ದಾರೆ ಅಂತ ನೋಡ್ತಾ ಇದ್ರಾ? SRS ಸ್ಕೂಲ್ನವರು 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ SRS ವೆಜಿಟೇಬಲ್ ಮೇಳ ಅಂತ ಆಯೋಜನೆ ಮಾಡಿದರು. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸೊ ಇಲ್ಲಿ ಮಕ್ಕಳಿಗೆ ವ್ಯಾಪಾರ ಜ್ಞಾನ ತುಂಬಾ ಚೆನ್ನಾಗಿ ಬಂತು. ಸೊ ದುಡ್ಡಿನ ಬೆಲೆ ಗೊತ್ತಾಗಬೇಕಲ್ವಾ, ಹಾಗಾಗಿ ಅವರೇ ವ್ಯಾಪಾರ ಮಾಡಿ ಚೆನ್ನಾಗಿ ದುಡ್ಡು ಕೂಡ ಮಾಡಿಕೊಂಡ್ರು. ಸೊ ನನ್ನ ಮಗಳು ಕೂಡ ಇಲ್ಲಿ ಸ್ಟಾಲ್ ಹಾಕಿದ್ಲು. ಗೆಣಸು, ಸಿಗುಂಬಳಕಾಯಿ, ಅವರೆಕಾಳೆಲ್ಲ ಮಾಡಿ ಸಖತ್ತಾಗಿ ಕಲೆಕ್ಷನ್ ಕೂಡ ಮಾಡ್ಕೊಂಡಿದ್ದಾಳೆ. ಸೊ ನೀವ್ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳೆಲ್ಲ ಸ್ಟಾರ್ಟಿಂಗಲ್ಲಿ ಸಖತ್ ಎನರ್ಜಿಯಿಂದ ಕರೀತಾ ಇದ್ರು, ಎಂಡಿಂಗಲ್ಲಿ ಖಾಲಿ ಆದರೆ ಸಾಕಪ್ಪ ಅಂತ ಕಾಯ್ತಾ ಇದ್ರು. ಮಕ್ಕಳೆಲ್ಲ ಸಖತ್ತಾಗಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಸ್ವಲ್ಪ ಜನ ಅಂತೂ ತಗೊಳ್ಳೋ ತನಕ ನಮ್ಮನ್ನ ವಾಪಸ್ ಹೋಗೋಕ್ಕೆ ಬಿಡ್ತಾನೆ ಇರಲಿಲ್ಲ. ಆಫರ್ಸ್ ಅಂತೆ, ಡಿಸ್ಕೌಂಟ್ ಸೇಲ್ ಅಂತೆ, ಹೀಗೆ ಏನಾದರೂ ಒಂದು ಮೋಡಿ ಮಾಡಿ ಮಾತಾಡಿ ಎಲ್ರೂ ಅಟ್ರಾಕ್ಟ್ ಮಾಡ್ತಾ ಇದ್ರು. ಎಷ್ಟು ಕೆಜಿ? 50. ವಿದ್ಯಾರ್ಥಿಗಳು ತರಕಾರಿ ಮಾಡ್ತಾ ಇದ್ದಾರೆ. SRS ವೆಜಿಟೇಬಲ್ ಮೇಳ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಲಾಭ ಮತ್ತು ನಷ್ಟ, ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಎಜುಕೇಷನ್ ಮೂಡಿಸೋದಕ್ಕೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲ ಮಕ್ಕಳು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಹೋಗೋ ಬರೋ ಜನಗಳನ್ನೆಲ್ಲ ಕರೀತಾ ಇದ್ದಾರೆ, ವೆಜಿಟೇಬಲ್ಸ್ ತಗೊಳ್ಳಿ ಆಂಟಿ ಅಂತ ತಗೊಳ್ಳಿ ಅಂತ. ಸೊ ಇದರಿಂದ ಮಕ್ಕಳಿಗೆ ಏನು ಗೊತ್ತಾಗ್ತಾ ಇದೆ ಅಂದರೆ, ಸೊ ಜನಗಳು ಯಾವ ಥರ ತರಕಾರಿ ಮಾರ್ತಾರೆ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಸೊ ಅವ್ರಿಗೆ ಹೆಂಗೆ ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ ಅನ್ನೋದೆಲ್ಲ ಮಕ್ಕಳಿಗೆ ಗೊತ್ತಾಗ್ತಾ ಇದೆ. ಬಿಸಿಲು ಅಂದರೆ ಗೊತ್ತೇ ಇರಲಿಲ್ಲ ಮಕ್ಕಳಿಗೆ. ಸೊ ಈ ಬಿಸಿಲಲ್ಲಿ ಕುತ್ಕೊಂಡು ಎಷ್ಟು ಜನಗಳು ಕಷ್ಟಪಡ್ತಿದ್ದಾರೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡ್ರು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಮಾರ್ಕೆಟ್ ಫೀಲ್ ಹೇಗಿತ್ತು ಅಂತ. ಸಖತ್ತಾಗಿ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ನೀವು ಯಾರೆಲ್ಲ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ವಿಡಿಯೋನ ಅಂತ ಕಮೆಂಟ್ ಮಾಡಿ. ಮತ್ತು ಸ್ಕೂಲವ್ರು ಮಾಡಿರೋ ಈ ಆ್ಯಕ್ಟಿವಿಟಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳು ಕೂಡ ಅಭಿಪ್ರಾಯ ಹೇಳಿದ್ದಾಳೆ, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಏನೇನು ತಂದಿದ್ದೆ? ಎಲ್ಲ ಸೇಲ್ ಆಯ್ತಾ? ಖುಷಿ ಆಯ್ತಾ? ಮಾರೋದೆಷ್ಟು ಕಷ್ಟ ಗೊತ್ತಾಯ್ತಾ? ಸೊ ಥ್ಯಾಂಕ್ಸ್ ಹೇಳು ಸ್ಕೂಲ್ಗೆ. ಸೊ ಈಗ ಸೇಲ್ ಮುಗಿಸಿ ಎಲ್ಲ ಸುಸ್ತಾಗಿರೋ ಮಕ್ಕಳೆಲ್ಲರೂ ವಾಪಸ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್.